ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಮೂರ್ ಮಾಡ್ಯಾನ್ರಿ 25 ಇವಾಗ ಮಧ್ಯಾಹ್ನ ಅಡುಗೆ ಸಂಬಂಧ ಎಗ್ ಕುದಿಯಕ್ಕೆ ಹಾಕೇನು, ಎಗ್ ಕರಿ ಮಾಡ್ಬೇಕಂತ ಹೇಳಿ. ಆಮೇಲೆ ಇಲ್ಲೇ ಬಾಂಡೆ ಎಲ್ಲ ಬೆಳ್ಕೊಂಡ ಇಲ್ಲೇ ಮುಸ್ರಿ ಐತಿ, ಅದನ್ನ ತೆಗೆದ ಡಸ್ಟ್ಬಿನ್ನಾಗ ಹಾಕ್ತಾನು. ಇವಾಗ ಬಾಂಡೆ ಎಲ್ಲ ಬೆಳ್ಕೊಂಡ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡೇನು. ಈಗ ಎಗ್ ಕುದಿತಾನ. ನಾ ಏನು ಮಾಡ್ತೇನೆಂದ್ರೆ ಮಸಾಲೆ ರೆಡಿ ಮಾಡ್ಕೋತೇನೋ. ಇವಾಗ ಎಗ್ ಕರಿಗೆ ಮಸಾಲೆ ಮಾಡೋಕೆ ನಾನು ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡೇನು. ಆಮೇಲೆ 2 ಮೀಡಿಯಮ್ ಸೈಜ್ದ ಆನಿಯನ್ ತೊಗೊಂಡೇನು. ಇದನ್ನು ಫಸ್ಟ್ ಕಟ್ ಮಾಡ್ಕೋತೀನೋ. ಆಮೇಲೆ 4-5 ಬೆಳ್ಳುಳ್ಳಿ ತೊಗೊಂಡೇನು. ಆಮೇಲೆ ಸ್ವಲ್ಪ ಹಸಿ ಶುಂಠಿ, ಆಮೇಲೆ ಮೀಡಿಯಮ್ ಸೈಜ್ದು 1-2 ಟೊಮೆಟೊ ತೊಗೋಬೇಕು. ಇಷ್ಟು ಎಲ್ಲ ಕಟ್ ಮಾಡ್ಕೊಂಡ ಮಿಕ್ಸರ್ದಾಗ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಇದನ್ನೆಲ್ಲ ಕಟ್ ಮಾಡಿ ಹಾಕ್ಕೊಂಡೇನು. ಇವಾಗ ಸ್ವಲ್ಪ ಇದ್ರೊಳಗೆ ಕೊತ್ತಂಬರಿ ಆಮೇಲೆ ಪುದೀನ ಹಾಕ್ಕೊಂಡ ಗ್ರೈಂಡ್ ಮಾಡ್ಕೋತಾನೆ ಅದನ್ನು. ಈಗೆಲ್ಲನೂ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಂಡೇನು. ಯಾಕಂದ್ರೆ ಹೆಂಗಿದ್ರು ಮಿಕ್ಸ ಮಾಡಬೇಕು, ಸಣ್ಣಂಗೆ ಪೇಸ್ಟ್ ಮಾಡ್ಕೋತಾನೆ ಅದನ್ನ. ಇವಾಗ ಇಷ್ಟ ಪುದೀನ ಇಷ್ಟ ಕೊತ್ತಂಬರಿ ಹಾಕೋತಾನೆ ಇದ್ರಾಗ. ಇದನ್ನು ಎಗ್ ಕುದ್ಮ್ಯಾಗ ಗ್ರೈಂಡ್ ಮಾಡ್ಕೋತಾನೆ. ಇವಾಗ ಜಸ್ಟ್ ಇಲ್ಲೇ ಚಪಾತಿ ಹಿಟ್ಟು ನಾದಿಟ್ಟಿನು ಅಂಡಾ ಕರಿ ಜೊತೆ ತಿನ್ನಕ. ಆಮೇಲೆ ಇಲ್ಲೇ ನಿನ್ನೆ ತಿಂಗಳ ಸಂತಿ ತಂದಿಟ್ಟಾನು. ಇದನ್ನೆಲ್ಲ ತೆಗೆದ ಅದ್ರ ಜಾಗದಾಗ ಇಡ್ತೇನೆ. ಬರ್ರಿ ಇದನ್ನು ತೆಗೆದಿಡ್ತೇನೆ ಫಸ್ಟ್. ನೋಡ್ರಿ ಇವೆಲ್ಲ ಸಾಮಾನು ತೆಗೆದಿಡ್ತೇನೆ ಒಂದೊಂದಾಗಿ. ಇವಾಗ ಇಲ್ಲಿ ರೈಸ್ ಮಾಡೋಕೆ ಇಟ್ನು. ಜಸ್ಟ್ ಇದು ಆಫ್ ಆಯ್ತು. ಈಗ ಜಸ್ಟ್ ಇದನ್ನ ಬಂದ್ ಮಾಡಿ ತೆಗೆದ ಸೈಡ್ಗೆ ಇಟ್ಟ ಇವಾಗ ಮಸಾಲ ರೆಡಿ ಮಾಡ್ಕೋತಾನು. ರುಬ್ಕೋತಾನೆ ಮಸಾಲೆ. ಅದಕ್ಕಾಗಿ ಮಿಕ್ಸರ್ ತಕ್ಕೋತಾನು. ಮಿಕ್ಸರ್ ಗ್ರೈಂಡರ್ ಸ್ವಿಚ್ ಹಾಕಿ ಆನ್ ಮಾಡಿ ಇವಾಗ ಇಲ್ಲೇ ಮಸಾಲೆ ರುಬ್ಕೊಂಡೇನು. ಈ ಥರ ರುಬ್ಕೋಬೇಕು ಇದನ್ನು. ಆಮೇಲೆ ಇಲ್ಲೊಂದು ಬಾಂಡೆ ಇಟ್ಟ ಇದ್ರೊಳಗೆ ಎಣ್ಣೆ ಹಾಕೋತೇನು. ಎಣ್ಣೆ ಹಾಕ್ಕೊಂಡ ಸಾಸಿವೆ ಜೀರಿಗೆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ್ಮ್ಯಾಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡ ಲೋ ಫ್ಲೇಮ್ ಮಾಡ್ಕೊರಿ ಈಗ. ಆಮೇಲೆ ಈ ರುಬ್ಬಿದ ಮಸಾಲಿನ ಇದ್ರೊಳಗೆ ಹಾಕಬೇಕು. ಇದು ಚೆಂದಂಗೆ ಎಣ್ಣೆ ಎಲ್ಲ ಬಿಡೋ ತನಕ ಫ್ರೈ ಮಾಡ್ಬೇಕು. ಇದನ್ನು ಇನ್ನೊಂದು ಸ್ವಲ್ಪ ಐತಿ. ಇದನ್ನು ಒಂದಕ್ಕೆ ಇಲ್ಲ ನಂಗೆ ಹಿಡಿಯೋಕೆ ಬರುವತ್ತಂಗಾಗಿ ತೆಗೆದು ಹಾಕೋತೀನಿ. ಈ ಮಸಾಲೆ ಎಲ್ಲ ಹಾಕಿ ಆದ್ಮ್ಯಾಗ ಸ್ವಲ್ಪ ಕರಿಬೇವನ್ನು ಇದ್ರೊಳಗೆ ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿ ಅದ ಎಣ್ಣೆ ಬಿಡುತ್ತಾನ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗುತ್ತಾನ
ಕಾಯಬೇಕು. ಆಮೇಲೆ ಇದ್ರೊಳಗೀಗ ಅರಿಶಿನ, ಆಮೇಲೆ ಗರಂ ಮಸಾಲ, ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಅದು ಎಲ್ಲ ಈಗ ಮ್ಯಾಲೆ ತೇಲ್ ಬರ್ಬೇಕು, ಅದು ಮಸಾಲೆ ಎಲ್ಲ ಫ್ರೈ ಆಗಿ. ಅದ್ರ ಜೊತೆನೇ ಇವಾಗ ನಾನು ಖಾರ ಹಾಕೋತೇನೆ, ಕೆಂಪು ಖಾರ. ನಿಮ್ಗೆ ಎಷ್ಟು ಬೇಕಷ್ಟ ರುಚಿಗೆ ತಕ್ಕಷ್ಟ ಖಾರ ಹಾಕೋರಿ. ಖಾರ ಹಾಕ್ಕೊಂಡು ಲಾಸ್ಟಿಗೆ ಉಪ್ಪು ಹಾಕ್ತೇನೆ. ಈಗ ಉಪ್ಪು ಹಾಕೊಳ್ಳಂಗಿಲ್ಲ, ಯಾಕಂದ್ರೆ ಅದು ಎಣ್ಣೆಯಾಗ ಚೆಂದಂಗೆ ಇದು ಮಸಾಲೆ ಫ್ರೈ ಆಗಬೇಕು. ಹಾಗಾಗಿ ಇವಾಗ ಇದನ್ನು ಹಂಗೆ ಬಿಡ್ತೇನೆ, ಸ್ವಲ್ಪ ಹೊತ್ತು ಮುಚ್ಚಿ ಎಣ್ಣೆ ಬಿಡುತ್ತಾನ. ಈಗ ಅಲ್ಲಿ ತನಕ ನಾನು ಎಗ್ಗನ್ನ ಸಪ್ಪೆ ಎಲ್ಲ ಸುಟ್ಕೋತಾನೆ. ಬರ್ರಿ, ಎಣ್ಣೆ ಬಿಡಾದತಿ. ಆ ಟೈಮ್ನಾಗ ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಕೈ ಬಿಡಲಾರ್ದ ಮೊಸರು ಹಾಕಿದ್ಮ್ಯಾಗ ಯಾವತ್ತು ಕೈ ಬಿಡಲಾರ್ದಂಗೆ ಫ್ರೈ ಮಾಡ್ಕೋಬೇಕು. ಅದ್ರಕ್ಕೆ ಮೊಸರು ಒಡೆದು ಬಿಡ್ತೈತೆ ಅದ್ರೊಳಗೆ, ಬಿಸಿ ಎಣ್ಣೆ ಒಳಗೆ. ಹಾಗಾಗಿ ಅವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿರಿ, ಮೊಸರು ಇದ್ರೊಳಗೆಲ್ಲ ಮಿಕ್ಸ್ ಆಗಿ ವೈಟ್ ಇದ್ದದೆಲ್ಲ ಹೋಯಿತು. ಇವಾಗ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೋಬೇಕು. ನಿಮ್ಮ ಥಿಕ್ನೆಸ್ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ನೀರು ಹಾಕೋಬೇಕು. ನೀರು ಹಾಕ್ಕೊಂಡು ಇದನ್ನು ನೀರನ್ನು ಎಲ್ಲ ಇವಾಗ ಇನ್ನೊಂದು ಸರ್ತಿ ಚೆನ್ನಾಗಿ ಕುದಿ ಬರಬೇಕು. ಈ ಟೈಮ್ನಾಗ ನೀವು ಉಪ್ಪು ಹಾಕೋಬೋದು. ಇಷ್ಟು ನೋಡಿರಿ, ಇಷ್ಟು ಐತಿತ್ತು ಥಿಕ್ನೆಸ್. ಇನ್ನೊಂದು ಸ್ವಲ್ಪ ನೀರು ಹಾಕ್ತೇನೆ ನಾನು. ಯಾಕಂದ್ರೆ ಕುದ್ದ ಆವಿಯಾಗಿ ಮತ್ತು ನೀರು ಹೋಗ್ತದೆ ಸ್ವಲ್ಪ ಒಂದು ಅರ್ಧ ವಾಟಿ ಅಷ್ಟು. ಅದಕ್ಕಾಗಿ ಇವಾಗ ಇದ್ರೊಳಗೆ ಸಾಲ್ಟ್ ಹಾಕೋತೇನೆ, ಎಷ್ಟು ರುಚಿಗೆ ಬೇಕಷ್ಟ. ಇವಾಗ ಇದನ್ನೊಂದು ಸರ್ತಿ ಕುದೀಲಿ ಚೆನ್ನಾಗೆ. ಕುದ್ಮ್ಯಾಗ ಎಗ್ ಹಾಕಿ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಿ ತೆಗೆದು ಬಿಡೋದಷ್ಟೆ. ಇನ್ನೊಂದು ಸ್ವಲ್ಪ ಕುದೀಲಿ. ಇವಾಗ ಬಾಯ್ಲ್ ಮಾಡಿದ ಎಗ್ಗೆಲ್ಲ ಶೆಲ್ಲ ಉಚ್ಚೇನು. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋತೇನೆ. ಇವಾಗ ಇದು ಪಲ್ಯ ಸ್ವಲ್ಪ ಕುದಿತಾನ ನಾ ಸಲಾಡ್ ಕಟ್ ಮಾಡ್ಕೋತೇನೆ. ಸೌತೆಕಾಯಿ ಕಟ್ ಮಾಡಿಟ್ಟಿನು. ಇವಾಗ ಇದು ನೋಡ್ತೇನೆ, ಚೆಕ್ ಮಾಡ್ತೇನೆ. ಕುದಿ ಆಗತ್ತೆ ನೋಡ್ರಿ, ಎಣ್ಣೆ ಬಿಟ್ಟೈತಿ, ಕುದಿ ಆಗತ್ತೈತಿ. ಈ ಟೈಮ್ನಾಗ ಎಗ್ ತಗೊಂಡು ಒಂದೊಂದಾಗಿ ಹಾಕ್ಕೋಬೇಕು ನಾವು. ಎಣ್ಣೆ ಎಲ್ಲ ಚೆನ್ನಾಗೆ ಬಿಟ್ಟೈತಿ. ಈಗ ಇವಾಗ ಜಸ್ಟ್ ಒಂದು ಕುದಿ ಕುದ್ರೆ ಸಾಕು. ಇಲ್ಲೇ ರೈಸನ್ನು ಆಗೈತಿ. ಎಲ್ಲ ಯಾಕೋ ಸಿಡಿತು. ನೋಡ್ರಿ, ಟೈಮ್ 12:33 ಆಯಿತು. ಇಲ್ಲೇ ಅಬಾಕಸ್ ಕೆಲಸ ಮಾಡ್ಕೊತ ಕೂತಿದ್ದು ನಾನು. ಇವಾಗ ಹೋಗಿ ಚಿನ್ನ ಡಿಸ್ಟಿಲ್ ವಾಟ್ರ್ ತಂದಿಟ್ಟಾನು. ಇದನ್ನು ಹೋಗಿ ಇವಾಗ ಗ್ರಾಮ್ ಬಂದಾಗ ಇದನ್ನಿತ್ಲ ಬ್ಯಾಟ್ರಿ ಅದಕ್ಕೆ ಹಾಕಬೇಕು. ಸೊ ನಡ್ರಿ ಹೋಗಿ ಹಾಕೋಣ. ಇಲ್ಲೇ ಬ್ಯಾಟ್ರಿಗೆ ಇವು ರೆಡ್ ಕಲರ್ದ ಕೆಳಗೆ ಬಂದಿತ್ಲ. ಈಗ ಇಲ್ಲೇ ನೀರು ಹಾಕಿದ ತಕ್ಷಣ ಇವೆಲ್ಲ ಮ್ಯಾಗಿಲ್ಲಿ ಬರ್ತಾವೆ. ಸೊ ಎಲ್ಲ ಥರದ್ದು ಕೆಳಗಿದ್ದಾವೆ ಅಂದ್ರೆ ನೀರು ಕಡಿಮೆ ಆಗೈತೆ ಅಂತ ಅರ್ಥ. ಸೊ ಇದ್ರಾಗ ಒಂದೊಂದು ಬಾಟ್ಲೆ ತೆಗೆದು ಇಲ್ಲೇ ಕ್ಯಾಪ್ ಎತ್ತಿ ಕ್ಯಾಪ್ ಓಪನ್ ಮಾಡಿ ಹಾಕಬೇಕು. ಕ್ಯಾಪ್ ಓಪನ್ ಆಗ್ತಾವೆ. ಇಲ್ಲೇ ಓಪನ್ ಮಾಡ್ಯ ನೋಡ್ರದ. ಇಲ್ಲಿ ತೆಗೆದ ಇಲ್ಲೇ ಆ ವಾಟ್ರ್ ಹಾಕಿ ಈ ಥರ ಕ್ಲೋಸ್ ಮಾಡಬೇಕು.
ಇಲ್ಲೇ ಕಡಿಮೆ ಬಿದ್ದೈತಿ ಹಾಗಾಗಿ ಅಲ್ಲಿ ಕೆಳಗಾಯ್ತು. ಇವೆಲ್ಲ ನೋಡಿ ತುಂಬಿದು. ಇದು ಸ್ವಲ್ಪ ಅರ್ಧ ಆಗೈತಿ. ಇವೆಲ್ಲ ತುಂಬ್ಯಾವು. ಅಷ್ಟೊಂದು ತುಂಬಬೇಕು. ಜಸ್ಟ್ ಅಂಗಡಿಗೆ ಹೋಗೋಯ್ನು. ಟೈಮ್ ಆಗೈತಿ 12:55. ಇದನ್ನೊಂದು ತೊಗೊಂಡು ಹೋಗ್ಬೇಕಿತ್ತು. ತೊಗೊಂಡು ಹೋಗೋಕ್ಕಾಗಲಿಲ್ಲ. ಚಿನ್ನ ಸಂಜೆಗೆ ಒಯ್ತೇನೆ ತಗೋ ಅಂತಂದ. ಇವಾಗ ಚಿನ್ನ ಬಂದ್ಮ್ಯಾಗನ ಚಪಾತಿ ಮಾಡ್ತೇನೆ ಬಿಸಿವ. ಅವಾಗ ತಿನ್ನಾಕೆ ಬರ್ತೈತಿ. ಇವಾಗ ಚಪಾತಿ ಮಾಡತ್ತೇನೋ, ಎಣ್ಣೆ ಚಪಾತಿ ಮಾಡ್ತೇನೋ. ಸೊ ಚಪಾತಿ ಮಾಡೇ ಊಟ ಮಾಡ್ತೇವೆ. ಇವತ್ತಿನ ಈ ಲಾಗ್ನ ನಾ ಇಲ್ಲಿಗೆ ಏನು ಮಾಡ್ತೇನೆ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಹೊಸದಾಗಿ ನನ್ನ ಚಾನಲ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ಲಾಗ್ದೊಳಗೆ ಸಿಗ್ತೇನೋ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.